ಹಾಯ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗಿಂದ ವ್ಲಾಗ್ ಮಾಡ್ತಾಯಿದ್ದೇನೆ. ಇವತ್ತು ಮೊದಲಿಗೆ ತಿಂಡಿ ಮಾಡಬೇಕು. ತಿಂಡಿ ಆದ ನಂತರ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಇವತ್ತು ನಾವು ಪಲಾವ್ ಮಾಡಿದ್ದೇವೆ. ತಿಂಡಿ ಪಲಾವ್ ಹಾಗೆ ಮೊಸರು ಉಂಟು. ನನ್ನ ಮಗಳಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಅಲ್ವಾ? ನಿಮಗೆ ಬೇಕಾ? ಸ್ವಲ್ಪ. ಓಕೆ. ಸಾಕಾ? ಹಾಕುದಾ? ಈಗ ಎಮ್ಮಿ ಎಮ್ಮಿ ಒಳ್ಳೆದುಂಟಾ? ಹೇಗುಂಟು? ಒಳ್ಳೆದಿಲ್ವಾ? ನೋಡಿ, ನಮ್ಮಲ್ಲಿ ಬೆಂಡೆ ಕೂಡ ಆಗ್ತದೆ. ಇದನ್ನು ಇವತ್ತು ಕೊಯ್ದು ನಾಳೆ ಅಂಗಡಿಗೆ ಕೊಡಬೇಕು. ಇದನ್ನು 2 ದಿನಕ್ಕೊಮ್ಮೆ ನಾವು ಕೊಯ್ದು ಅಂಗಡಿಗೆ ಕೊಡ್ತೇವೆ. ಇದು ಕೂಡ ಬೆಂಡೆ, ಇದು ಮುಗೀತಾ ಬಂದಿದೆ. ಇಷ್ಟುಂಟು. ಇದೆಲ್ಲ ಮುಗಿದಿದೆ, ಇದರಲ್ಲಿ ಜಾಸ್ತಿ ಸಿಗುವುದಿಲ್ಲ. ನೋಡಿ, ಇಷ್ಟು ಸಿಕ್ಕಿದೆ. ಒಂದು ಬುಟ್ಟಿ ಮೊದಲಿಗೆಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಬುಟ್ಟಿ ಸಿಗ್ತಾ ಇತ್ತು. ಈಗ ಒಂದು ಅರ್ಧ ಬುಟ್ಟಿ ಆಗುವಷ್ಟು ಸಿಗ್ತದೆ. ನಮ್ಮದು ಹೀರೆ ಚಪ್ಪರ ನೋಡಿ, ಹೀಗೆ ಇದೆ ಹೀರೆ. ನೋಡಿ, ಇದು ನಮ್ಮ ಮನೆಯಲ್ಲಿ ಆದ ಹೀರೆಕಾಯಿ. ಇದೀಗ ಮುಗೀತಾ ಬಂತು. ಇದನ್ನೀಗ ಪ್ಯಾಕ್ ಮಾಡಿ ಅಂಗಡಿಗೆ ಕೊಡಬೇಕು. ನೋಡಿ, ಸ್ವಲ್ಪ ಮಲ್ಲಿಗೆ ಕೂಡ ಆಗ್ತದೆ. ಇದನ್ನು ಕೊಯ್ದು ಕಟ್ಟಬೇಕು. ಜಾಸ್ತಿ ಇಲ್ಲ, ಸ್ವಲ್ಪನೇ ಇರುವಂಥದ್ದು. ನೋಡಿ, ಇಷ್ಟು ಹೂ ಸಿಕ್ಕಿದೆ. ಇದನ್ನು ಚೆಂದ ಮಾಡಿ ಕಟ್ಟಿದ್ದೇನೆ. ಇದನ್ನು ನಾಳೆ ಬೆಳಿಗ್ಗೆ ದೇವರಿಗೆ ಹಾಕ್ತೇನೆ. ಇವತ್ತು ನಾವು ಪಲಾವ್ ಮಾಡಿದ್ದೇವೆ. ತಿಂಡಿ ಪಲಾವ್ ಹಾಗೆ ಮೊಸರು ಉಂಟು. ನನ್ನ ಮಗಳಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಅಲ್ವಾ? ನಿಮಗೆ ಬೇಕಾ? ಸ್ವಲ್ಪ. ಓಕೆ. ಸಾಕಾ? ಓಕೆ. ಮೊಸರು ಹಾಕುದಾ? ಈಗ ನಾನಿವತ್ತು 2 ರೀತಿಯ ಮಿಲ್ಕ್ ಶೇಕ್ ಮಾಡಿದ್ದೇನೆ. ಒಂದು ಇದು ಮ್ಯಾಂಗೋ ಮಿಲ್ಕ್ ಶೇಕ್, ಹಾಗೆ ಇದು ಮಸ್ಕ್ ಮೆಲನ್ ಮಿಲ್ಕ್ ಶೇಕ್. ಟೇಸ್ಟ್ ಹೇಗಿದೆ ಅಂತ ನೋಡುವ. ನಿಂಗೆ ಯಾವ್ದು ಬೇಕಾ? ನಾನು ಹಾಲನ್ನು ಕಾಯಿಸಿ ಅದನ್ನು ಆರಿಸಿ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ ನಂತರ ಹಾಲನ್ನು ಇದಕ್ಕೆ ಹಾಕಿದ್ದೇನೆ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಸ್ಪೆಷಲ್ ಪ್ರಾಡಕ್ಟ್ನ ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ಯಾವುದಂತ ಹೇಳಿದರೆ 2-in-1 ಲ್ಯಾಂಟರ್ನ್ ಕಮ್ ಟಾರ್ಚ್ ಅಂತ, ಹ್ಯಾವೆಲ್ಸ್ನವ್ರದ್ದು. ಇದ್ರ ಕೂಡ ಸೋಲಾರ್ ಪವರ್ ಮತ್ತು ಬ್ಯಾಟ್ರಿ ಪವರ್ ಎರಡರಿಂದ ಕೂಡ ವರ್ಕ್ ಆಗ್ತದೆ. ನೋಡುವ, ಅನ್ಬಾಕ್ಸ್ ಮಾಡುವ ಬನ್ನಿ.
ನೋಡಿ ಇದೇ ಪ್ರಾಡಕ್ಟ್. ಇದರೊಳಗಡೆ ಇದೊಂದು ಟಾರ್ಚು, ಆಮೇಲೆ ಒಂದು ಚಾರ್ಜಿಂಗ್ ಕಾರ್ಡು, ಆಮೇಲೆ ಇದೊಂದು ಹ್ಯಾಂಗ್ ಮಾಡಲಿಕ್ಕೆ, ಆಮೇಲೆ ಒಂದು ವಾರಂಟಿ ಕಾರ್ಡು. ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಬಾಕ್ಸ್ ಸೈಡಿಗೆ ಇರಲಿ. ಇದರ ಪ್ರೈಸ್ ಬಂದುಬಿಟ್ಟು 1500. ಇದು ಅಮೆಝಾನಲ್ಲಿ ಕೂಡ ಸಿಗ್ತದೆ. ಕೃಷಿ ಇರುವವರಿಗೆ ತುಂಬ ಉಪಯುಕ್ತ ಆಗ್ತದೆ. ಯಾಕಂತ ಹೇಳಿದರೆ ಒಂದು ಕಡೆ ಟಾರ್ಚ್ ಇದೆ, ಇದು ತುಂಬ ತುಂಬ ದೂರದವರೆಗೆ ಹೋಗ್ತದೆ. ಇದು ಡಿಸ್ಟೆನ್ಸ್ ನಿಯರ್ 1 ಕಿಲೋಮೀಟರ್ವರೆಗೂ ಹೋಗ್ಬೋದು ಟಾರ್ಚ್. ಆಮೇಲೆ 360 ಡಿಗ್ರಿಯಲ್ಲಿ ನಮಗೆ ಒಂದು ಲ್ಯಾಂಟರ್ನ್ ಸಿಗ್ತದೆ. ಅಂತ ಹೇಳಿದರೆ ಎಲ್ಲ ಕಡೆ ಕವರ್ ಆಗ್ತದೆ. ಮನೆಯಲ್ಲಿ ಪವರ್ ಕೂಡ ಹೋದಾಗಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಒಂದು ಡಿಮ್ಮಲ್ಲಿ ಕೂಡ ಸಿಗ್ತದೆ ಮತ್ತು ಬ್ರೈಟಲ್ಲಿ ಕೂಡ ಸಿಗ್ತದೆ. ಆಮೇಲೆ ಇದನ್ನು ಕೂಡ ಹ್ಯಾಂಗ್ ಕೂಡ ಮಾಡ್ಬೋದು. ಈ ಥರ ಹ್ಯಾಂಗ್ ಮಾಡಿಕೊಂಡು ಪವರ್ ಕಟ್ ಆದಾಗ ಕೂಡ ನಾವೊಂದು ಊಟ ಮಾಡ್ತಿದ್ರೆ ಪವರ್ ಕಟ್ ಆದಾಗ ಕೂಡ ಇದನ್ನು ಆನ್ ಮಾಡಿಕೊಂಡು ಊಟ ಮಾಡ್ಬೋದು. ಹಾಗೆ ನೋಡಿ, ಈ ಬ್ಯಾಟ್ರಿಯನ್ನು ನಾವು ಹ್ಯಾಂಗ್ ಮಾಡ್ಕೊಳ್ಳಿಕ್ಕೆ ಒಂದು ನೈಲಾನ್ ಟೈಯನ್ನು ಕೊಟ್ಟಿದ್ದಾರೆ. ಈ ಥರ ಹ್ಯಾಂಗ್ ಮಾಡಿಕೊಂಡು ಹೀಗೆ ಹಾಕ್ಕೊಂಡು ಹೋಗುವಾಗ ಎಲ್ಲಿಯಾದರೂ ತೋಟದ ಕಡೆ ಹೋಗುವಾಗ ಹೀಗೆ ಹಾಕ್ಕೊಂಡು ಹೋಗ್ಬೋದು. ಈ ಥರ ಹಾಕ್ಕೊಂಡು ಹೋಗ್ಬೋದು. ಇದು ನಾವು ಕೈಯಲ್ಲಿ ಹಿಡ್ಕೊಳ್ಬೇಕಂತೇನಿಲ್ಲ, ಇದೊಂದು ಅಡ್ವಾಂಟೇಜು. ಆಮೇಲೆ ಮೇಯ್ನಾಗಿ ಇದನ್ನು ಚಾರ್ಜ್ ಮಾಡುವಂಥದ್ದು. ಚಾರ್ಜ್ ಮಾಡಲಿಕ್ಕೆ ಇವರು ಕೋಡ್ ಮಾತ್ರ, ಒಂದು ಚಾರ್ಜಿಂಗ್ ಕೋಡ್ ಮಾತ್ರ ಕೊಟ್ಟಿರ್ತಾರೆ. ಇದು ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಒಂದು ಮೊಬೈಲ್ ಇರ್ತದಲ್ಲ, ಮೊಬೈಲಲ್ಲಿ ಒಂದು 5 ವೋಲ್ಟ್ ಅಡ್ಯಾಪ್ಟರ್ ಇರ್ತದೆ. ಆ ಅಡ್ಯಾಪ್ಟರ್ ಥ್ರೂ ನಾವು ಚಾರ್ಜ್ ಮಾಡ್ಬೋದು. ಚಾರ್ಜಿಂಗ್ ಪೋರ್ಟ್ ಇರ್ತದೆ, ಚಾರ್ಜಿಂಗ್ ಪೋರ್ಟ್ಗೆ ಹಾಕಿ ಚಾರ್ಜ್ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದು ನಮ್ಮ ಸೋಲಾರ್ ಪವರ್, ಇದರ ಥ್ರೂ ಕೂಡ ಚಾರ್ಜ್ ಆಗ್ತದೆ. ಇದನ್ನು ನಾವು ಮನೆ ಒಳಗಡೆ ಇಟ್ಟರೂ ಕೂಡ ಇದನ್ನು ಮೇಲ್ಗಡೆ ಬರುವ ಹಾಗೆ ಇಡಬೇಕು. ಹೀಗೆ ಇಟ್ಟರೆ ಇಲ್ಲಿ ನಮಗೆ ರೆಡ್ ಲೈಟ್ ಕಾಣಿಸ್ತದೆ. ಸೋಲಾರಿಂದನೂ ಕೂಡ ಚಾರ್ಜ್ ಆಗ್ತಾ ಇರ್ತದೆ ಯಾವಾಗಲೂ. ಹಾಗೆ ಮೇಯ್ನಾಗಿ ಇದನ್ನು ಜನ್ರೇಟರ್ ಆಗಲಿ UPS ಆಗಲಿ ಇದರ ಥ್ರೂ ಚಾರ್ಜ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಪವರ್ ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ಹಾಗೆ ಇದು ಕೆಟ್ಟೋಗುವ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಅದರಿಂದ ಆದಷ್ಟು ಅಡ್ಯಾಪ್ಟರ್ ಥ್ರೂನೇ ಚಾರ್ಜ್ ಮಾಡೋದು ಒಳ್ಳೆಯದು, ಡೈರೆಕ್ಟ್ ಕರೆಂಟಿಂದ. ನೀವು ದಿನಕ್ಕೆ ಒಂದು ಅರ್ಧ ಗಂಟೆ ಹೀಗೆಲ್ಲ ಯೂಸ್ ಮಾಡೋದಿದ್ದರೆ ಸೋಲಾರ್ ಥ್ರೂ ಡೇ ಟೈಮಲ್ಲಿ ಚಾರ್ಜ್ ಆಗ್ತದೆ. ನೀವೊಂದು ಡೈಲಿ 2-3 ಅವರ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ನೀವು ಒಂದು 6 to 8 ಅವರ್ಸ್ ಚಾರ್ಜ್ ಮಾಡಿದರೆ ಒಳ್ಳೆಯದು. ಹಾಗೆ ನಿಮಗೆ ಬ್ಯಾಕಪ್ ಚೆನ್ನಾಗಿ ಸಿಗ್ತದೆ. ಇದರಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಇರೋದು, 2000 mAh ಕೆಪಾಸಿಟಿದು. ಹಾಗೆ ಬ್ಯಾಕಪ್ಪು ಕೂಡ ಚೆನ್ನಾಗಿ ಸಿಗ್ತದೆ, 5 ಅವರು. ಪ್ರಾಡಕ್ಟು ಆನ್ಲೈನಲ್ಲಿ ಸಿಗ್ತದೆ. ಇದರ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ಕೊಟ್ಟಿರ್ತೇನೆ, ಹೋಗಿ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಓಕೆ, ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ನನ್ನ ವಿಡಿಯೋವನ್ನು ಬೇರೆಯವರು ಕೂಡ ಶೇರ್ ಮಾಡಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ಹೊಸ ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.